ಆತ್ಮೀಯ ಸ್ಪರ್ಧಾರ್ಥಿಗಳೆಲ್ಲರಿಗೂ ನಮಸ್ಕಾರಗಳು. ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ನಿಯಮಿತದಲ್ಲಿ ಖಾಲಿ ಇರತಕ್ಕಂಥ 34 ಹುದ್ದೆಗಳು ನೇಮಕಾತಿ ಮಾಡ್ತಿದ್ದಾರೆ. ಅದರ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ತಮ್ಮೆಲ್ಲರಿಗೂ ಈ ವಿಡಿಯೋದಲ್ಲಿ ತಿಳಿಸ್ಕೊಂತ ಹೋಗ್ತಾ ಇರ್ತೀನಿ. ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕರ ಮಹಾಮಂಡಳ ಕೇಂದ್ರ ಕಚೇರಿ ಬೆಂಗಳೂರಿನಲ್ಲಿರ್ತಕ್ಕಂಥದ್ದು. ಇದು ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು 8/1/2026 ಸ್ನೇಹಿತರೆ. ಸೊ ಇಲ್ಲಿ 34 ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಆಯ್ಕೆ ಮಾಡ್ತಿರ್ತಕ್ಕಂಥದ್ದು 34 ಹುದ್ದೆಗಳು. ನಂತರ ಮುಂದುವರೆದು ಇಲ್ಲಿ ವೆಬ್ಸೈಟ್ ಇದೆ ನೋಡಿ, ಈ ವೆಬ್ಸೈಟ್ ಲಿಂಕ್ ಇದೆ, ಇದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಈ ವೆಬ್ಸೈಟ್ ಲಿಂಕ್ನ ನೀವು ಓಪನ್ ಮಾಡಿ ಡೈರೆಕ್ಟಾಗಿ ನೋಟಿಫಿಕೇಷನ್ನ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಲ್ಲಿ ಖುದ್ದಾಗಿ ಅಂಚೆ ಇತ್ಯಾದಿ ಮೂಲಕ ಸಲ್ಲಿಸಲು ಅವಕಾಶ ಇರುವುದಿಲ್ಲ ಅಂತ ಹೇಳಿದ್ದಾರೆ. ಯಾವ್ಯಾವೆಲ್ಲ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದರೆ, ಫಾರ್ಮಸಿಸ್ಟ್ ಅಂತ ಹೇಳಿ ಬಂದ್ಬಿಟ್ಟು ವೇತನ ಶ್ರೇಣಿ 25,800ರಿಂದ 52,650 ತನಕ ಇದೆ. ಒಟ್ಟು ಹುದ್ದೆಗಳು 7 ಹುದ್ದೆಗಳಿದ್ದಾವೆ. ಸೊ ಪರಿಶಿಷ್ಟ ಜಾತಿ ಎ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಈ ವರ್ಗದವರಿದೆ. ಪ್ರಥಮ ದರ್ಜೆ ಸಹಾಯಕರು 21,400 ರೂಪಾಯಿ ವೇತನ ಇದೆ. 10 ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಮುಂದುವರೆದು ವಿಕ್ರಯ ಸಹಾಯಕರು ಅಂಥೇಳಿ 16 ಹುದ್ದೆಗಳು ಖಾಲಿ ಇದ್ದಾವೆ. ಇಲ್ಲಿ ಬಂದ್ಬಿಟ್ಟು ಎಲ್ಲ ವರ್ಗದವರಿಗೂ ಇಲ್ಲಿ ಮೀಸಲಾತಿದೆ. ವಿಕ್ರಯ ಸಹಾಯಕರು ಕರ್ನಾಟಕದವರಿಗೆ 1 ಹುದ್ದೆ ಖಾಲಿ ಇದೆ. ಸೊ ಇದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಇದನ್ನು ಅಬ್ರಿವೇಷನ್ ಮಾಡಿದ್ದಾರೆ. ಪ್ರವರ್ಗ ಅಂದರೆ ಏನು, SC ಈ ರೀತಿ ಒಳಗಡೆ 371J ಮೀಸಲಾತಿ ಅಂದರೆ ಏನು, ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಹತೆ ಏನೇನಾಗಿರಬೇಕಪ್ಪ ಅಂತೇಳಿದರೆ, ಮೇನ್ ಇದು ಭಾಳ ಇಂಪಾರ್ಟೆಂಟ್, ಇದನ್ನು ತಿಳ್ಕೊಬೇಕಾಗಿರ್ತಕ್ಕಂಥದ್ದು ತಾವು. ಸೊ ವಿದ್ಯಾರ್ಹತೆ ಬಂದ್ಬಿಟ್ಟು ಪ್ರಮುಖವಾಗಿ ಫಾರ್ಮಸಿಸ್ಟ್ ಹುದ್ದೆಗೆ ಸರ್ಕಾರದ ಅಂಗೀಕೃತ ಸಂಸ್ಥೆಯಿಂದ ಡಿಪ್ಲೊಮೊ ಇನ್ ಫಾರ್ಮಸಿ ಆಗಿರಬೇಕು. ನಂತರ ಬಂದ್ಬಿಟ್ಟು ಕಂಪ್ಯೂಟರ್ ಅಪ್ಲಿಕೇಶನ್ಸ್ನಲ್ಲಿ ಸ್ವಲ್ಪ ಜ್ಞಾನವನ್ನು ಹೊಂದಿರಬೇಕು. ಕನ್ನಡವನ್ನು ಓದುವ ಅಥವಾ ಬರೆಯುವ ಸಾಮರ್ಥ್ಯ ಇದಿರಬೇಕು. ಫಾರ್ಮಸಿಸ್ಟ್ ಹುದ್ದೆಗೆ ಇದು ಫಾರ್ಮಸಿ ಆಗಿರಬೇಕು. ಸೊ ನಂತರ ಬಂದ್ಬಿಟ್ಟು ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ಪದವಿಯನ್ನು ಪೂರ್ಣಗೊಳಿಸಿರಬೇಕು. ಕಂಪ್ಯೂಟರ್ ಜ್ಞಾನ ಓಕೆ, ಇದು ಕನ್ನಡ ಮತ್ತು ಇಂಗ್ಲೀಷ್ ಓದಲು ಬರಬೇಕು. ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ PUC ಆಗಿರಬೇಕು, ಕಂಪ್ಯೂಟರ್ ಜ್ಞಾನವನ್ನು ಹೊಂದಿರಬೇಕು. ಸೊ ಇದು ಇಷ್ಟು ವಯೋಮಿತಿ ಇದೆ. ವಯೋಮಿತಿ ಸಡಿಲಿಕೆ ಕುರಿತು ಕೊಟ್ಟಿದ್ದಾರೆ. ನಂತರ ಫೀಗಳು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ವೆರಿ ಇಂಪಾರ್ಟೆಂಟ್, ಫೀಸ್ ಎಷ್ಟೆಷ್ಟಿದೆ ಅಂತಕ್ಕಂಥದ್ದು. ಫೀಸ್ ಬಂದುಬಿಟ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಪ್ರಮುಖವಾಗಿ ಫೀಸ್ ಬಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ವಿಕಲಚೇತನ ಅಭ್ಯರ್ಥಿಗಳಿಗೆ 500 ರೂಪಾಯಿ. ನಂತರ ಮುಂದುವರೆದು ಇತರೆ ವರ್ಗದವರಿಗೆ 1,000 ರೂಪಾಯಿಗಳ ಫೀಸ್ ಇದೆ. ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 9/1/26. ಅರ್ಜಿ ಪಾವತಿಸಲು ಕೊನೆಯ ದಿನಾಂಕ 7/2/26. ಸೊ ಸೂಚನೆಗಳಿದ್ದಾವೆ, ಸೂಚನೆಗಳನ್ನು ನೋಡ್ಕೊಳ್ಳಿ. ಮುಂದುವರೆದು ಯಾವ ರೀತಿ ಅಪ್ಲೈ ಮಾಡಬೇಕಂತೇಳಿ ಎಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಭಾವಚಿತ್ರ ಸಹಿ ಎಲ್ಲ ಇದೆ, ಕ್ಲೀನಾಗಿ ಎಲ್ಲ ಕೊಟ್ಟಿದ್ದಾರೆ. ಮುಂದುವರೆದು ಬಂದುಬಿಟ್ಟು ಈ ರೀತಿ ಒಳಗೆ ಆಯ್ಕೆ ವಿಧಾನ ಯಾವ ಥರ ನಡೀತದೆ ಅಂತ ಹೇಳಿದ್ದಾರೆ. ನಿಗದಿಪಡಿಸಿದ ಸಂದರ್ಶನಕ್ಕೆ 15 ಅಂಕಗಳು ಇರ್ತಕ್ಕಂಥದ್ದು. ಶೇಕಡಾವಾರು 1:1.5 ಸಂದರ್ಶನಕ್ಕೆ ಕರೆಯಲಾಗುವುದು. ಸಂದರ್ಶನಕ್ಕೆ ನಿಗದಿಪಡಿಸಿದ ಅಂಕಗಳು 15. ಲಿಖಿತ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು 85% ಇಳಿಸಿ ಮತ್ತು ಸಂದರ್ಶನದಲ್ಲಿ ಗಳಿಸಿದ ಅಂಕಗಳನ್ನು ಒಟ್ಟುಗೂಡಿಸಿ ಪಡೆಯಲಾದ ಒಟ್ಟು ಅಂಕಗಳ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ಸೊ ಕನ್ನಡ ಭಾಷೆಗೆ ಸಂಬಂಧಿಸಿದಂತೆ 50 ಅಂಕಗಳು ಇರ್ತಕ್ಕಂಥದ್ದು. ಸಾಮಾನ್ಯ ಇಂಗ್ಲೀಷ್ ಭಾಷೆ 25 ಅಂಕಗಳು. ಸಾಮಾನ್ಯ ಜ್ಞಾನ 25 ಅಂಕಗಳು. ಸಹಕಾರಿ ವಿಷಯಕ್ಕೆ ಸಂಬಂಧಿಸಿದಂತೆ 50 ಅಂಕಗಳು. ಭಾರತದ ಸಂವಿಧಾನ 25 ಅಂಕಗಳು. ನಂತರ ಸಮಾಜಯುಕ್ತ ಚಟುವಟಿಕೆಗಳು ಹಾಗೂ ವಸ್ತುನಿಷ್ಠ ವಿಷಯಗಳಿಗೆ ಸಂಬಂಧಿಸಿದಂತೆ 20, ಒಟ್ಟು 200 ಅಂಕಗಳಿಗೆ ಪ್ರತಿಯೊಂದು ಎಕ್ಸಾಮ್ಸ್, ಪ್ರತಿಯೊಂದು ಫಾರ್ಮಸಿಸ್ಟು, ಪ್ರಥಮ ದರ್ಜೆ ಸಹಾಯಕರು, ವಿಕ್ರಯ ಸಹಾಯಕರು ಎಲ್ಲದಕ್ಕೂ ಇದೇ ಸಿಲೆಬಸ್ ಇರ್ತಕ್ಕಂಥದ್ದು. ಇದೇ ಸಿಲೆಬಸ್ ಇರ್ತಕ್ಕಂಥದ್ದು. ಸೊ 200 ಅಂಕಗಳಿಗೆ ಪರೀಕ್ಷೆ ನಡೀತಕ್ಕಂಥದ್ದು. ಸೊ ಮುಂದುವರೆದು ಜಾತಿಯ ಎಕ್ಸಾಮು ಕಾಲ್ ಲೆಟರ್ ಸಂಬಂಧಿಸಿಬಿಟ್ಟರೆ ಜಾಲತಾಣದಲ್ಲಿ ಲಿಖಿತ ಪರೀಕ್ಷೆ ಅರ್ಜಿ ಹಾಜರುಪಡಿಸತಕ್ಕ ಡೌನ್ಲೋಡ್ ಮಾಡಿಕೊಂಡು ಲಿಖಿತ ಪರೀಕ್ಷೆ ಹಾಜರುಪಡಿಸತಕ್ಕ ಲಿಖಿತ ಪರೀಕ್ಷೆ ಹಾಗೂ ಸಂದರ್ಶನಕ್ಕೆ ಸಂಸ್ಥೆ ನಿಗದಿಪಡಿಸಿದ ಸ್ಥಳಕ್ಕೆ ಅಭ್ಯರ್ಥಿಗಳು ತಮ್ಮ ಸ್ವಂತ ಖರ್ಚಿನಲ್ಲಿ ಹಾಜರಾಗತಕ್ಕಂಥದ್ದು ಅಂತ ಹೇಳಿದ್ದಾರೆ. ಎಲ್ಲ ಇನ್ಫಾರ್ಮೇಷನ್ಸ್ ಇದೆ, ನೋಡ್ಕೊಳ್ರಿ.
ಇಷ್ಟು ಇನ್ಫಾರ್ಮೇಷನ್ ಇದೆ ನೋಡಿ ಸ್ನೇಹಿತರೆ. ಜನರಲ್ ಮೆರಿಟ್ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ಸ್ ಇದೆ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ತಾವುಗಳು ದಯಮಾಡಿ ಅಪ್ಲಿಕೇಶನ್ನ ಸಲ್ಲಿಸಿ ಇದರ ಸದುಪಯೋಗ ಪಡ್ಕೋಬೇಕಂತೇಳಿ ತಮ್ಮೆಲ್ಲರಿಗೂ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಧನ್ಯವಾದಗಳು.